ಬ್ರಿಟಿಷ್ ಸರ್ಕಾರವು ಬಂದೂಕುಗಳಿಗಿಂತ ಹೆಚ್ಚಾಗಿ ಈ ಪತ್ರಿಕೆಗೆ ಹೆದರ್ತಾ ಇತ್ತು. ಪಂಜಾಬ್ನಾದ್ಯಂತ ಕ್ರಾಂತಿಯ ಕಿಡಿಯಾಗಿ ಮಾರ್ಪಟ್ಟಿದ್ದ ಪತ್ರಿಕೆ ಅದುವೇ ಬ್ರಿಟಿಷರಿಗೆ ಬಹಿರಂಗವಾಗಿ ಸವಾಲು ಹಾಕಿದ ಪತ್ರಿಕೆ ಬಬ್ಬರ್ ಅಕಾಲಿ ದೋಆಬಾ. 1922ರಲ್ಲಿ ಪತ್ರಿಕೆಯೊಂದು ಪಂಜಾಬ್ನ ಲೆಫ್ಟಿನೆಂಟ್ ಗವರ್ನರ್ಗೆ ಬಹಿರಂಗ ಪತ್ರ ಬರೆದು, ಬಬ್ಬರ್ ಅಕಾಲಿಗಳು ಬಂದಿದ್ದಾರೆ, ನೀವು ನಿಮ್ಮ ಜೀವಕ್ಕೆ ಬೆಲೆ ಕೊಡುವವರಾದರೆ ಪಂಜಾಬ್ ಬಿಟ್ಟು ತೊಲಗಿ ಎಂದು ಘೋಷಿಸಿದಾಗ ಬ್ರಿಟಿಷ್ ಸರ್ಕಾರ ದಿಗ್ಭ್ರಮೆಗೊಂಡಿತ್ತು. ಆದರೆ ನಿಜವಾಗಿಯೂ ಈ ಬಬ್ಬರ್ ಅಕಾಲಿಗಳು ಅಂದರೆ ಯಾರು? ವಾಸ್ತವವಾಗಿ ಫೆಬ್ರವರಿ 20, 1921ರಂದು ನೂರಾರು ಸಿಖ್ ಸುಧಾರಕರು ಗುರುನಾನಕ್ ದೇವ್ಜಿ ಅವರ ಜನ್ಮಸ್ಥಳದಲ್ಲಿ ಗೌರವ ಸಲ್ಲಿಸಲು ನನ್ಕಾನಾ ಸಾಹಿಬ್ಗೆ ಭೇಟಿ ನೀಡಿದ್ದರು. ಆದರೆ ಅವರ ಮೇಲೆ ಗುಂಡು ಹಾರಿಸಲಾಯಿತು, ಕತ್ತಿಗಳಿಂದ ಹಲ್ಲೆ ನಡೆಸಲಾಯಿತು ಮತ್ತು ಗಾಯಗೊಂಡವರಲ್ಲಿ ಅನೇಕರನ್ನು ಮರಗಳಿಗೆ ಕಟ್ಟಿ ಸೀಮೆ ಎಣ್ಣೆ ಸುರಿದು ಜೀವಂತವಾಗಿ ಸುಟ್ಟು ಹಾಕಲಾಯಿತು. ಈ ರಕ್ತಸಿಕ್ತ ಹತ್ಯಾಕಾಂಡವು ಇಡೀ ಪಂಜಾಬ್ ಅನ್ನು ಬೆಚ್ಚಿ ಬೀಳಿಸಿತು. ಈ ಘಟನೆಯ ನಂತರ ಬಬ್ಬರ್ ಅಕಾಲಿ ಚಳುವಳಿ ಹುಟ್ಟಿಕೊಂಡಿತು. ಬಬ್ಬರ್ ಅಂದರೆ ಸಿಂಹ. ಬ್ರಿಟಿಷ್ ಗುಲಾಮಗಿರಿಯನ್ನು ನಿರ್ಭೀತ ಹೋರಾಟದ ಮೂಲಕ ಮಾತ್ರ ಕೊನೆಗೊಳಿಸಬಹುದು ಎಂದು ಅವರು ನಂಬಿದ್ದರು. ಈ ಚಳುವಳಿಯ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು ಜಥೇದಾರ್ ಕಿಶನ್ ಸಿಂಗ್ ಗರ್ಗಜ್. ಕುತೂಹಲಕಾರಿ ವಿಚಾರವೆಂದರೆ ಅವರು ಒಮ್ಮೆ ಬ್ರಿಟಿಷ್ ಸೈನ್ಯದಲ್ಲಿ ಹವಿಲ್ದಾರ್ ಮೇಜರ್ ಆಗಿ ಸೇವೆ ಸಲ್ಲಿಸಿದ್ದರು. ಆದರೆ ಬ್ರಿಟಿಷರ ನಿಜವಾದ ಮುಖವನ್ನು ಕಂಡ ನಂತರ ಅವರು ಅದೇ ಸರ್ಕಾರದ ವಿರುದ್ಧ ದಂಗೆಯ ಮಾರ್ಗವನ್ನು ಆರಿಸಿಕೊಂಡರು. ಕ್ರಾಂತಿಗಳನ್ನು ಬಂದೂಕುಗಳಿಂದ ಮಾತ್ರವಲ್ಲ, ವಿಚಾರಗಳಿಂದಲೂ ಗೆಲ್ಲಬಹುದು ಎಂದು ಬಬ್ಬರ್ ಅಕಾಲಿಗಳು ಅರ್ಥ ಮಾಡಿಕೊಂಡರು. ಆದ್ದರಿಂದ ಆಗಸ್ಟ್ 20, 1922ರಂದು ಅವರು ಬಬ್ಬರ್ ಅಕಾಲಿ ದೋಆಬಾ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಬ್ರಿಟಿಷರು ಅದಾಗಲೇ ಕ್ರಾಂತಿಕಾರಿ ಬರಹಗಳನ್ನು ನಿಷೇಧಿಸಿದ್ದರಿಂದ ಬಬ್ಬರ್ ಅಕಾಲಿಗಳು ಸೈಕ್ಲೋಸ್ಟೈಲ್ ನಕಲು ಯಂತ್ರವನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಶಿವಾಲಿಕ್ ಬೆಟ್ಟಗಳ ಕಾಡುಗಳಿಗೆ ಹೋಗಿ ಅಲ್ಲಿ ಪತ್ರಿಕೆಯನ್ನು ಮುದ್ರಿಸಿ ನಂತರ ಅದನ್ನು ಹಳ್ಳಿಯಿಂದ ಹಳ್ಳಿಗೆ ವಿತರಿಸಿದರು. ಅವರು ಈ ಚಲಿಸುವ ಮುದ್ರಣಾಲಯವನ್ನು ಫ್ಲೈಯಿಂಗ್ ಪ್ರೆಸ್ ಎಂದು ಕರೆದರು. ಈ ಪತ್ರಿಕೆಯು ಬ್ರಿಟಿಷ್ ದೌರ್ಜನ್ಯಗಳು, ಪಂಜಾಬ್ನ ರೈತರ ಮೇಲೆ ವಿಧಿಸಲಾದ ಹೆಚ್ಚುವರಿ ತೆರಿಗೆಗಳು, ದೋಆಬಾ ಪ್ರದೇಶದ ಸಂಪತ್ತಿನ ಲೂಟಿ ಮತ್ತು ಭಾರತದ ಸಂಪನ್ಮೂಲಗಳನ್ನು ಯುರೋಪಿಗೆ ವರ್ಗಾಯಿಸುತ್ತಿದ್ದುದರ ಬಗ್ಗೆ ಸತ್ಯವನ್ನು ಪ್ರಕಟಿಸಿತು. ಪ್ರತಿಯೊಂದು ಸಂಚಿಕೆಯು ಪಂಜಾಬಿಗಳಿಗೆ ಸ್ವಾತಂತ್ರ್ಯವನ್ನು ಭಯದಿಂದಲ, ಧೈರ್ಯ ಮತ್ತು ಏಕತೆಯ ಮೂಲಕ ಗೆಲ್ಲಬಹುದು ಎಂಬ ಸಂದೇಶವನ್ನು ರವಾನಿಸಿತು. ಈ ಪತ್ರಿಕೆ ಜನರಲ್ಲಿ ಜನಪ್ರಿಯತೆ ಗಳಿಸಲು ಪ್ರಾರಂಭಿಸಿದಾಗ ಬ್ರಿಟಿಷ್ ಸರ್ಕಾರ ಭಯಭೀತವಾಯಿತು. ಅದು ಅಮನ್ ಸಭೆಗಳನ್ನು ಆಯೋಜಿಸಿತು, ಬಬ್ಬರ್ ಅಕಾಲಿಗಳ ವಿರುದ್ಧ ಮಾಹಿತಿ ನೀಡುವಂತೆ ಜನರನ್ನು ಕೇಳಿತು ಮತ್ತು ಉಚಿತ ಸಿಹಿ ತಿಂಡಿಗಳನ್ನು ಸಹ ವಿತರಿಸಿತು. ಆದರೆ ಜನರ ಹೃದಯಗಳಲ್ಲಿ ಕ್ರಾಂತಿಯ ಬೆಂಕಿ ಮತ್ತಷ್ಟು ಬಲವಾಗಿ ಉರಿಯಿತು. ಕೊನೆಗೆ ಜಥೇದಾರ್ ಕಿಶನ್ ಸಿಂಗ್ ಗರ್ಗಜ್ ಅವರನ್ನು ಬಂಧಿಸಲಾಯಿತು. ಆದರೆ ಅವರು ವಕೀಲರನ್ನು ನೇಮಿಸಿಕೊಳ್ಳಲಿಲ್ಲ ಅಥವಾ ಬ್ರಿಟಿಷ್ ನ್ಯಾಯಾಲಯದಲ್ಲಿ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳಲೂ ಇಲ್ಲ. ಅವರ ಸ್ಪಷ್ಟ ಉತ್ತರವೆಂದರೆ, ವಿದೇಶಿ ಸರ್ಕಾರಕ್ಕೆ ನನಗೆ ನ್ಯಾಯ ಒದಗಿಸಲು ಯಾವುದೇ ನೈತಿಕ ಹಕ್ಕಿಲ್ಲ ಎಂದು. ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿದ್ದಾಗ ಅವರು 125 ಪುಟಗಳ ಐತಿಹಾಸಿಕ ಹೇಳಿಕೆಯನ್ನು ಬರೆದರು. ನ್ಯಾಯಾಲಯವು ಅವರಿಗೆ ಮಾತನಾಡಲು ಅವಕಾಶ ನೀಡಿದಾಗ ಅವರು ಸಂಪೂರ್ಣ ಹೇಳಿಕೆಯನ್ನು ಗಟ್ಟಿಯಾಗಿ ಓದಿದರು. ಬ್ರಿಟಿಷರು ಅವರನ್ನು ಮೌನಗೊಳಿಸಲು ಪ್ರಯತ್ನಿಸಿದ್ದ ನ್ಯಾಯಾಲಯದ ಕೋಣೆಯೇ ಕ್ರಾಂತಿಯ ವೇದಿಕೆಯಾಯಿತು. ಬಬ್ಬರ್ ಅಕಾಲಿ ದೋಆಬಾ ಕೇವಲ ಒಂದು ಪತ್ರಿಕೆಯಾಗಿರಲಿಲ್ಲ, ಆಲೋಚನೆಗಳ ಶಕ್ತಿ ಕೆಲವೊಮ್ಮೆ ಬಂದೂಕುಗಳ ಶಕ್ತಿಗಿಂತಲೂ ದೊಡ್ಡದಾಗಿರುತ್ತದೆ ಎಂದು ಪಂಜಾಬ್ಗೆ ತೋರಿಸಿದ ಧ್ವನಿಯಾಗಿತ್ತು.